ಒಬ್ಬ ಅಪ್ಪನನ್ನು ಆತನ ಮಗಳು ಇಷ್ಟಪಡುವಷ್ಟು ಬೇರಾರೂ ಇಷ್ಟಪಡಲು ಸಾಧ್ಯವಿಲ್ಲವೆನ್ನುತ್ತಾರೆ. ಮಗಳ ಪ್ರೀತಿ ಅದ್ಭುತಗಳನ್ನು ಸೃಷ್ಟಿಸುವ ಶಕ್ತಿ ಹೊಂದಿದೆ. ಪೊಲೀಸರಿಂದ ಬಂಧನಕ್ಕೆ ಒಳಗಾದ ವ್ಯಕ್ತಿಯೊಬ್ಬ ತನ್ನ ಮಗಳು ತನ್ನ ಮೇಲಿಟ್ಟಿದ್ದ ಪ್ರೀತಿಯಿಂದಲೇ ಬಿಡುಗಡೆಯಾಗಿ ಬಂದಿರುವ ಘಟನೆ ಉತ್ತರ ಪ್ರದೇಶದಲ್ಲಿ ನಡೆದಿದೆ. ರಾಜ್ಯದ ಬುಲಂದ್ಶಹರ್ನ ಖುರ್ಜಾ ಪಟ್ಟಣದಲ್ಲಿ ವ್ಯಕ್ತಿಯೊಬ್ಬ ಪಟಾಕಿಯನ್ನ ಮಾರಾಟ ಮಾಡ್ತಾ ಇದ್ದ. ರಾಜ್ಯದಲ್ಲಿ ಪಟಾಕಿ ಬ್ಯಾನ್ ಮಾಡಿದ್ರು, ಅದರ ಮಾರಾಟ ಮಾಡಿರುವ ಹಿನ್ನೆಲೆ ಆತನನ್ನ ಪೊಲೀಸರು ಬಂಧಿಸಲು ಮುಂದಾಗಿದ್ದಾರೆ. ಅಂಗಡಿಯಿಂದ ಎಳೆದುಕೊಂಡು ಬಂದು ಪೊಲೀಸ್ ಗಾಡಿಯತ್ತ ಕರೆದೊಯ್ದಿದ್ದಾರೆ. ಆ ಸಮಯದಲ್ಲಿ ಅಂಗಡಿಯಲ್ಲಿದ್ದ ಅವರ ಮಗಳು ಅಪ್ಪನನ್ನ ಅರೆಸ್ಟ್ ಮಾಡಬೇಡಿ ಅಂತ ಗೋಳಾಡಿದ್ದಾಳೆ. ದಾರಿಯುದ್ದಕ್ಕೂ ತನ್ನ ತಂದೆಯನ್ನ ಪೊಲೀಸರ ಕೈಯಿಂದ ಬಿಡಿಸುವ ಪ್ರಯತ್ನವನ್ನ ಮಾಡಿದ್ದಾಳೆ. ಆತನನ್ನ ಪೊಲೀಸರು ಗಾಡಿಯೊಳಗೆ ಕೂರಿಸಿದ ತಕ್ಷಣ ಗಾಡಿಯ ಡ್ರೈವರ್ ಬಳಿ ಮಗಳು ಓಡಿದ್ದಾಳೆ. ನನ್ನ ತಂದೆಯನ್ನ ಬಿಟ್ಟು ಬಿಡಿ ಅಂತ ಕೇಳಿಕೊಂಡಿದ್ದಾಳೆ. ಅವರು ಆಗುತ್ತಿಲ್ಲ ಅಂತ ಹೇಳಿದಾಗ ಅದೇ ಗಾಡಿಗೆ ತನ್ನ ತಲೆಯನ್ನ 3-4 ಬಾರಿ ಚಚ್ಚಿಕೊಂಡಿದ್ದಾಳೆ. ನಂತರ ಪೊಲೀಸರು ಆಕೆಯನ್ನ ದೂರಕ್ಕೆ ಸರಿಸಿ ಬೇರೆಯವರನ್ನ ಗಾಡಿಯೊಳಗೆ ಕೂರಿಸಲಾರಂಭಿಸಿದ್ದಾರೆ. ಈ ಸನ್ನಿವೇಶದ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಎಷ್ಟರ ಮಟ್ಟಿಗೆ ವಿಡಿಯೋ ಹರಿದಾಡಿದೆ ಅಂದ್ರೆ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಕೂಡ ಈ ವಿಡಿಯೋವನ್ನ ನೋಡಿದ್ದಾರೆ. ವಿಡಿಯೋದಲ್ಲಿರುವ ಹೆಣ್ಣು ಮಗುವಿಗೆ ತಂದೆಯ ಮೇಲಿರುವ ಪ್ರೀತಿಯನ್ನ ನೋಡಿ ಕರಗಿರುವ ಯೋಗಿ ಅವರು ಆಕೆಯ ತಂದೆಯನ್ನ ಬಿಡುಗಡೆ ಮಾಡಿಸಿದ್ದಾರೆ. ಅಷ್ಟೇ ಅಲ್ಲದೆ ಆ ಮಗಳಿಗೆ ದೀಪಾವಳಿ ಪ್ರಯುಕ್ತ ವಿಶೇಷ ಸಿಹಿ ತಿನಿಸುಗಳನ್ನ ಕಳುಹಿಸಿಕೊಟ್ಟಿದ್ದಾರೆ. ಕೇವಲ ಸಿಎಂ ಮಾತ್ರವಲ್ಲ, ಆಕೆಯ ತಂದೆಯನ್ನ ಬಂಧಿಸಿದ್ದ ಪೊಲೀಸರು ಸಹ ಆಕೆಯ ಮನೆಗೆ ಬಂದು ಸಿಹಿ ನೀಡಿ ಹೋಗಿದ್ದಾರೆ.